ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ನೀವೇನಾದ್ರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೆ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬನ್ನಿ ಮುಂದಿನ ಆಸೆದಾರವ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನಿನ್ನೆಯ ಸಂಚಿಕೆಯಲ್ಲಿ ಶಾಂತಿ ಮೀನಾ ಡೆಕೋರೇಷನ್ಗೆ ಹೋಗಬಾರ್ದು ಅಂತ ಏನೇನೋ ನಾಟಕ ಮಾಡಿ ಸುಳ್ಳೆಲ್ಲ ಹೇಳಿರ್ತಾಳೆ. ಇದೆಲ್ಲ ಮೀನಾ ಗೊತ್ತಾಗಿ ಸೂರ್ಯನಿಗೆ ಹೇಳಿ ಸೂರ್ಯ ಎಲ್ಲರ ಮುಂದೆ ಪಂಚಾಯಿತಿ ನಡೆಸಿ ಈ ಥರ ವಿಶಾಲಾಕ್ಷಿ ಅವ್ರ ಜೊತೆ ಸೇರಿಕೊಂಡು ಸಕ್ಕರೆ ಈ ಥರ ಎಲ್ಲ ಮಾಡ್ತಿದೆ ಅಂತ ಸೂರ್ಯ ಹೇಳ್ತಾನೆ. ಆಗ ರಂಗತವರು ಶಾಂತಿಗೆ ಚೆನ್ನಾಗಿ ಬೈದು ಮಗಕ್ಕೆ ಹೋಗ್ದಿರ್ತಾರೆ. ಅದಾದಮೇಲೆ ಸೂರ್ಯ ತಾನು ಡ್ರೈವಿಂಗ್ ಸ್ಕೂಲ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋ ವಿಷಯನ ಮನೆಯವ್ರ ಮುಂದೆ ಹೇಳ್ತಾನೆ. ನಮಗೆ ಬರ್ತಾ ಇರೋ ಬಾಡಿಗೆ ಎಲ್ಲ ಅಷ್ಟೊಂದು ವರ್ಕೌಟ್ ಆಗ್ತಾ ಇಲ್ಲಪ್ಪ, ಅದಕ್ಕೆ ಡ್ರೈವಿಂಗ್ ಸ್ಕೂಲ್ ಮಾಡಿ ಫ್ರೀ ಟೈಮಲ್ಲಿ ಅದನ್ನು ನಡೆಸಬೇಕು ಅಂತ ನಾನು ಚೇತನ ಅಂದ್ಕೊಂಡಿದ್ದೀವಿ ಅಂದಾಗ ರಂಗನಾಥ್ ಅವರು ಧಾರವಾಡಕ್ಕೆ ನಡೆಸಪ್ಪ ಮಾಡಪ್ಪ ಒಳ್ಳೇದಾಗಲಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯ ಹೇಳ್ತಾನೆ, ಅದಕ್ಕಪ್ಪ ನಮ್ಮ ಮನೆ ಅಡ್ರೆಸ್ ಕೊಡಬೇಕು, ನಮ್ಮ ಮನೆ ಮುಂದೆ ಬೋರ್ಡ್ ಹಾಕಬೇಕಲ್ವ, ಅದಕ್ಕೆ ನಿಮ್ಮ ಪರ್ಮಿಷನ್ ಕೇಳ್ತಾ ಇದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಕೇಳಿಸ್ಕೊಂಡು ಮನೋಜ ಅದೆಲ್ಲ ಆಗಲ್ಲ ಕಣೋ ಅಂತ ಮನೋಜ ಹೇಳ್ತಾನೆ. ಈ ಕಡೆ ರೋಹಿಣಿ, ಮಾವ ಅದನ್ನೆಲ್ಲ ಮಾಡಿದ್ರೆ ಮನೆಗೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಮಾವ ಅಂತ ರೋಹಿಣಿ ಹೇಳ್ತಾಳೆ. ಕೇಳಿಸ್ಕೊಂಡವರು ಶಾಂತಿ, ಅಯ್ಯೋ ಕರೆಂಟ್ ಬಿಲ್ ಎಲ್ಲ ಜಾಸ್ತಿ ಬರುತ್ತೆ ಹಾಗಾದರೆ ಬೇಡವೇ ಬೇಡ ಅಂತ ಶಾಂತಿ ಹೇಳ್ತಿರ್ತಾಳೆ. ಈ ಕಡೆ ರಂಗನಾಥ್ ಅವರು, ಸಾಕು ಸುಮ್ಮನೆ ರೇ ಸೂರ್ಯ, ನೀ ನಾಳೆಯಿಂದಲೇ ಸ್ಟಾರ್ಟ್ ಮಾಡಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಶಾಂತಿ, ಅದು ಹೇಗ್ರಿ ಆಗಾಗುತ್ತೆ, ಇದು ನನ್ನ ಮನೆ, ಅದೆಲ್ಲ ಸಾಧ್ಯ ಇಲ್ಲ ಅಂತ ಶಾಂತಿ ಹೇಳ್ತಾಳೆ. ನಿನ್ನ ಮನೆ ಒಂದೇ ಅಲ್ಲ ಕರ್ಣ, ಇದು ನನ್ನ ಮನೆಯೂ ಕೂಡ. ನೋಡಪ್ಪ ಸೂರ್ಯ, ನಾಳೆನೇ ನಿನ್ನ ಕೆಲಸನ ಸ್ಟಾರ್ಟ್ ಮಾಡಪ್ಪ, ಯಾರು ಏನೇ ಅಂದರೂ ನೀನು ಸ್ಟಾಪ್ ಮಾಡಬೇಡ, ನೀನು ಸ್ಟಾರ್ಟ್ ಮಾಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಕಡೆ ಮನೋಜ ರೋಹಿಣಿ ಶೋರೂಮ್ಗೆ ಬರ್ತಾರೆ. ಮನೋಜು ರೋಹಿಣಿ ಹತ್ರ ಬಂದು, ರೋಹಿಣಿ GSTನೇ ನಾವು ಕಟ್ಟಿಲ್ಲ ಅಂತ ಹೇಳ್ತಿರ್ತಾನೆ. ಆಗ ರೋಹಿಣಿ, GST ನೋಟಿಸ್ ಬಂದು ಎಷ್ಟು ದಿವಸ ಆಯಿತು ಅಂತ ರೋಹಿಣಿ ಕೇಳ್ತಾಳೆ. ಮನೋಜ, ಸುಮಾರು ದಿನ ಆಯಿತು ರೋಹಿಣಿ, ಈ ಎಲ್ಲ ಗಲಾಟೆಯಲ್ಲಿ ನಾನು ಮರ್ತೋಗಿದ್ದೆ ಅಂತ ಮನೋಜ ಹೇಳ್ತಾನೆ. ರೋಹಿಣಿ ಬೈತಾಳೆ, ಅಲ್ಲ ಮನೋಜ್, ಬೇರೆ ಎಲ್ಲ ನೀವು ನೆನ್ಪಿಟ್ಕೊತೀರಾ, ಇದು ನಿಮಗೆ ಗೊತ್ತಾಗೋದಿಲ್ವಾ? GST ಕಟ್ಟಿಲ್ಲ ಅಂದರೆ ಗೌರ್ಮೆಂಟ್ ಅವರು ಸೀಸ್ ಮಾಡ್ತಾರೆ, ಅಷ್ಟು ನಿಮಗೆ ಗೊತ್ತಾಗೋದಿಲ್ವಾ? ಕಟ್ಟಬೇಕಲ್ವಾ ನೀವು ಅಂತ ರೋಹಿಣಿ ಮನೋಜ್ಗೆ ಬೈತಿರ್ತಾಳೆ. ಮನೋಜ, ನಾವು ಮೊದಲಿನ ಕರೆಕ್ಟಾಗಿ ಕಟ್ತಾ ಇದ್ದೀವಲ್ಲ, ಇವಾಗ ಒಂದು ಸ್ವಲ್ಪ ಲೇಟಾಗಿದೆ ಅಷ್ಟೇ, ಪರವಾಗಿಲ್ಲ, ನಾವು ಹೆಂಗೋ ಅಡ್ಜಸ್ಟ್ ಮಾಡಿ ಕಟ್ಬಿಡೋಣ, ನೀನೇನು ಯೋಚನೆ ಮಾಡಬೇಡ ಅಂತ ಮನೋಜ ರೋಹಿಣಿಗೆ ಹೇಳ್ತಾನೆ. ಕಡೆ ಅಷ್ಟರಲ್ಲಿ GST ಅವರು ಬರ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಮನೋಜ ಕಸ್ಟಮರು ಅಂದ್ಕೊಂಡು, ಯಾರೋ ಕಸ್ಟಮರ್ ಬರ್ತಿದ್ದಾರೆ ರೋಹಿಣಿ, ಅವ್ರ ಹತ್ರ ನಮ್ಗೆ ದುಡ್ಡು ಸಿಕ್ಕಿದ್ರೆ ನಾವು GST ಕಟ್ಬಿಡೋಣ ಅಂತ ಮನೋಜ ಹೇಳ್ತಿರ್ತಾನೆ. ಅವ್ರು ಬಂದಾಗ ಮನೋಜ, ಸರ್ ನಿಮ್ಗೇನು ಬೇಕು ಹೇಳಿ, ಎಲ್ಲ ತೋರಿಸ್ತೀವಿ ಅಂದಾಗ, ನಮಗೇನು ಬೇಡ ರೀ, ನೀವು GST ಕಟ್ಟಿಲ್ವಲ್ಲ, ನಾವು ಅಲ್ಲಿಂದ ಬರ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮನೋಜ, ಸರ್ ನೀವು GST ಕಡೆಯವರಾ, ಸರ್ ಒಂದು ಸ್ವಲ್ಪ ಟೈಮ್ ಕೊಡಿ, ನಾವು ಕಟ್ಬಿಡ್ತೀವಿ ಅಂತ ಮನೋಜ ಹೇಳ್ತಾನೆ. ಅವ್ರು ಹೇಳ್ತಾರೆ, ಅದೆಲ್ಲ ಆಗಲ್ಲ ರೀ, ನಾವು ನೋಟಿಸ್ ಕಳಿಸಿ ಎಷ್ಟು ದಿವಸ ಆಯಿತು, ನೀವು ಈಗಲೇ GST ಕಟ್ಟಬೇಕು, ಇಲ್ಲ ಅಂದರೆ ಸೀಸ್ ಆಗುತ್ತೆ ಅಂಗಡಿ ಅಂತ ಹೇಳ್ತಾರೆ. ರೋಹಿಣಿ ಬಂದು ರಿಕ್ವೆಸ್ಟ್ ಮಾಡ್ಕೊತಾಳೆ, ಸರ್ ಸ್ವಲ್ಪ ಟೈಮ್ ಕೊಡಿ, ಈಗಾಗಲೇ ನಾವು ಯಾವುದೋ ಒಂದು ವಿಷಯದಲ್ಲಿ 30 ಲಕ್ಷ ರೂಪಾಯಿ ನಾವು ಕಳ್ಕೊಂಡಿದ್ದೀವಿ, ತಕ್ಷಣ ನಾವು GST ದುಡ್ಡು ಅಡ್ಜಸ್ಟ್ ಮಾಡಬೇಕಂದ್ರೆ ನಮ್ಗೆ ಕಷ್ಟ ಆಗುತ್ತೆ, ಒಂದು ಸ್ವಲ್ಪ ಟೈಮ್ ಕೊಡಿ, ನಾವೆಲ್ಲ ಕಟ್ಬಿಡ್ತೀವಿ ಅಂತ ರೋಹಿಣಿ ಕೇಳ್ಕೊತಾಳೆ. GST ಅವ್ರು ಹೇಳ್ತಾರೆ, ಇಲ್ಲಮ್ಮ ಅದೆಲ್ಲ ಆಗಲ್ಲ, ನೀವು ದುಡ್ಡು ಕೊಟ್ಟರೆ ನಾವು ಹೋಗ್ತೀವಿ, ಇಲ್ಲಾಂದರೆ ನಾವು ಸೀಸ್ ಮಾಡ್ತೀವಿ ಅಂತ GST ಅವರು ಹೇಳ್ತಾರೆ. ರೋಹಿಣಿ, ಎಷ್ಟು ಸರ್ ಕಟ್ಟಬೇಕು ಅಂದಾಗ GST ಅವರು 3 ಲಕ್ಷ ರೂಪಾಯಿ ಕಟ್ಟಬೇಕಮ್ಮ ಅಂತ ಹೇಳ್ತಾರೆ. ಆಗ ಅಯ್ಯೋ 3 ಲಕ್ಷನ ಅಷ್ಟಾಗಲ್ಲ, ಒಂದು 3-4 ದಿವಸ ಟೈಮ್ ಕೊಡಿ ಅಂತ ರೋಹಿಣಿ ಕೇಳ್ಕೊತಿರ್ತಾಳೆ. GST ಅವರು, ಅದೆಲ್ಲ ಆಗಲ್ಲ, ನೀವು ಕಟ್ಟಿದ್ರೆ ನಾವು ಹೋಗ್ತೀವಿ, ಇಲ್ಲಾಂದರೆ ಸೀಸ್ ಮಾಡ್ತೀವಿ ಅಂತ ಮತ್ತೆ ಹೇಳ್ತಾರೆ GST ಅವರು. ರೋಹಿಣಿ, ಸರ್ ಒಂದು 3 ಅವರ್ ಆದರೂ ಟೈಮ್ ಕೊಡಿ ಸರ್, ಹೇಗೋ ಅಡ್ಜಸ್ಟ್ ಮಾಡ್ತೀವಿ ಅಂದಾಗ, ಸರಿ ಆಯ್ತಮ್ಮ, ನಾವು 3 ಅವರ್ ಬಿಟ್ಟು ಬರ್ತೀವಿ, ಆದರೆ ನೀವು ಅಷ್ಟರಲ್ಲಿ ನೀವು ಕಟ್ಟಲೇಬೇಕು. ಅಲ್ಲಮ್ಮ, ನೀವು ಅಂಗಡಿನಲ್ಲಿ ಎಲ್ಲ ಐಟಮ್ಸು ಸೇಲ್ ಮಾಡ್ತೀರಾ, ಅದೇ ರೀತಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಕೊಟ್ಟಬೇಕು ಅಂತ ನಿಮಗೆ ಗೊತ್ತಾಗೋದಿಲ್ವ ಅಂತ GST ಅವರು ಹೇಳ್ತಾರೆ. ನಮ್ಮ 3 ಅವರ್ ನಾವು ಬಿಟ್ಟು ಬರ್ತೀವಿ, ನೀವು ಕಟ್ಟಿದ್ರೆ ಸೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಮನೋಜ್ ಟೆನ್ಷನಿಂದ, ಏನು ಮಾಡೋದು ರೋಹಿಣಿ ಅಂತ ಮನೋಜ ಹೇಳ್ತಿರ್ತಾನೆ. ಅದಕ್ಕೆ ಏನು ಮಾಡೋದು ಅಂತಂದರೆ ನಾನೇನು ಮಾಡೋಕ್ಕಾಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಮನೋಜ್, ಅಯ್ಯೋ GST ಕಟ್ಟೋಕ್ಕೆ ನನ್ನ ಹತ್ರ ಯಾವ ದುಡ್ಡು ಇಲ್ಲ ರೋಹಿಣಿ, ನಿನಗೆ ಗೊತ್ತಲ್ವಾ, ನೀನೇನಾದರೂ ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ ಅಂತ ಮನೋಜ ರೋಹಿಣಿ ಹತ್ರ ಕೇಳ್ತಿರ್ತಾನೆ. ರೋಹಿಣಿ, ಏನೋ ಒಂದು ಮಾಡಬೇಕಲ್ವಾ, ನಾನು ಟ್ರೈ ಮಾಡ್ತೀನಿ, ನೀವು ಎಲ್ಲಾದರೂ ಸಿಗೋದಂತ ಟ್ರೈ ಮಾಡಿ ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ರಂಗನಾಥ್ ಅವ್ರನ್ನ ಕರ್ಕೊಂಡು ಸೂರ್ಯ ಸ್ಕೂಲಿಗೆ ಬಿಡೋದಕ್ಕೆ ಬರ್ತಾನೆ. ರಂಗನಾಥ್ ಅವರು ಮಾತ್ರೆನ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಆಗ ಸೂರ್ಯ ಮತ್ತೆ ಕರೆದು, ಏನಪ್ಪ ನೀನು ಮಾತ್ರೆ ತೊಗೊಳ್ದಿರ ಹೋಗ್ತಿದೆಯಲ್ಲ ಅಂತ ಮತ್ತೆ ಕರೆದು ಮಾತ್ರೆನ ರಂಗನಾಥ್ ಅವ್ರಿಗೆ ಕೊಡ್ತಾನೆ. ಸೂರ್ಯ ಹೇಳ್ತಾನೆ, ಅಪ್ಪ ವಾರಕ್ಕೊಂದು ಸತಾನೆ ನೀವು ಕೆಲ್ಸಕ್ಕೆ ಬರೋದು ಅಂತ ಹೇಳಿದ್ದು, ಇವಾಗ ಏನಪ್ಪ ಇವರು ದಿನ ಕರಿತಿದ್ದಾರೆ ಅಂತ ಸೂರ್ಯ ಕೇಳ್ತಾನೆ. ಅನ್ನೋದವ್ರು ಹೇಳ್ತಾರೆ, ಕೆಲಸ ಅಂದರೆ ಹಾಗೇನಪ್ಪ, ಅರ್ಜೆಂಟ್ ಇದ್ದಾಗ ನಾವು ಬರಲೇಬೇಕಾಗುತ್ತೆ, ನನಗೂ ಮನೇಲಿ ಕೂತ್ಕೊಂಡು ಬೇಜಾರಲ್ವಾ, ನನಗೂ ಟೈಮ್ ಪಾಸ್ ಆಗುತ್ತೆ, ಬಿಡಪ್ಪ ಹೋಗಿ ಅಂತ ಅನ್ನೋದವ್ರು ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಪ್ರಮೀಳಾ ಅವರು ಕೃಷ್ಣ ಕರ್ಕೊಂಡು ಸ್ಕೂಲ್ಗೆ ಆಟೋದಲ್ಲಿ ಬರ್ತಾರೆ.
ಕೃಷ್ಣ ನೋಡ್ಬಿಟ್ಟು ಸೂರ್ಯ, ಅಯ್ಯೋ ಈ ಹುಡುಗ ಕೃಷ್ಣ ಥರ ಕಾಣಿಸ್ತಿದ್ದಾನಲ್ಲ ಅಂತ ಸೂರ್ಯ ಅಂತಿರ್ತಾನೆ. ರಂಗನಥವರು, ಹೌದು ಕೃಷ್ ಥರನೇ ಇದ್ದಾನಲ್ವಾ, ಓ ಇದೇ ಸ್ಕೂಲ್ ಅನಿಸುತ್ತೆ, ಇದೇ ಯೂನಿಫಾರ್ಮ್ ಅಲ್ವಾ, ನಮ್ಮ ಸ್ಕೂಲ್ ಯೂನಿಫಾರ್ಮೇ ಅಂತ ರಂಗನಥವರು ಹೇಳ್ತಾರೆ. ಸೂರ್ಯ, ಹಾಗಾದರೆ ನೀನು ಹೋಗಪ್ಪ, ನಾನು ಅವನ್ನ ಮಾತಾಡ್ಸ್ಕೊಂಬರ್ತೀನಿ, ಅವ್ನು ಇದೇ ಸ್ಕೂಲಿಗೆ ಸೇರ್ಕೊಂಡಿದ್ದಾನೆ ಅಂತ ಅನಿಸುತ್ತೆ ಅಂತ ಸೂರ್ಯ ಹೇಳ್ತಾನೆ. ರಂಗನಥರು, ಸರಿ ಆಯ್ತಪ್ಪ ನೀನು ಮಾತಾಡ್ಸು ಅಂತ ಹೇಳ್ಬಿಟ್ಟು ರಂಗನಥವರು ಹೋಗ್ತಾರೆ. ಈ ಕಡೆ ಸೂರ್ಯ ಕೃಷ್ಣ ಮತ್ತು ಪ್ರಮೀಳಾ ಅವ್ರನ್ನ ಮಾತಾಡ್ಸೋದಕ್ಕೆ ಬರ್ತಾನೆ. ಸೂರ್ಯ ಕೇಳ್ತಾನೆ, ಏನಮ್ಮ ಕೃಷ್ಣ ನೀವು ಇಲ್ಲಿಗೆ ಸೇರಿಸಿದ್ದೀರಾ ಸ್ಕೂಲ್ಗೆ ಅಂತ ಸೂರ್ಯ ಕೇಳ್ತಾನೆ ಪ್ರಮೀಳಾ ಅವ್ರ ಹತ್ರ. ಇಲ್ಲಿ ನೋಡಿದ ತಕ್ಷಣ ಪ್ರಮೀಳಾ ಅವರು ಗಾಬರಿ ಮಾಡಿಕೊಂಡು, ನೀನೇನಪ್ಪ ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಪ್ಪ ಇಲ್ಲೇ ಕೆಲಸ ಮಾಡೋದು, ನಾನು ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ ಅಮ್ಮ ಅಂತ ಸೂರ್ಯ ಹೇಳ್ತಾನೆ. ಅಲ್ಲಮ್ಮ ನೀವೇನಮ್ಮ ಇಲ್ಲಿ ಬಂದಿದ್ದೀರಾ, ಇಲ್ಲೇ ಹತ್ರ ಏನಾದರೂ ಮನೆ ಮಾಡ್ಕೊಂಡಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಆಮೇಲೆ ಅವ್ರು ಹೇಳ್ತಾರೆ, ಹೌದಪ್ಪ ಇಲ್ಲೇ ಪಕ್ಕದ ರೋಡಲ್ಲೇ ನಮ್ಮ ಮನೆ ಇರೋದು, ಅವರಮ್ಮ ಕೃಷ್ಣ ಇಲ್ಲಿ ಸ್ಕೂಲ್ ಸೇರಿಸಿದ್ದಾರೆ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ಎಲ್ಲಮ್ಮ ಇರೋದು, ಅಡ್ರೆಸ್ ಆದರೂ ಕೊಡಿ ಅಮ್ಮ ಅಂತ ಸೂರ್ಯ ಕೇಳಿದಾಗ, ಬೇಡಪ್ಪ ನಾವು ಹೆಂಗೋ ನಮ್ಮ ಪಾಡಿಗಿದ್ದೀವಿ, ಸುಮ್ಮನೆ ನಿಮಗೆ ಯಾಕಪ್ಪ ತೊಂದರೆ ಅಂತ ಪ್ರಮೀಳಾ ಅವ್ರು ಹೇಳ್ತಾರೆ. ಅಲ್ಲಮ್ಮ ಆವತ್ತು ನಡೆದಿದ್ದಾರೆ, ನೀವು ಇನ್ನೂ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಪ್ರಮೀಳಾ ಅವ್ರು, ಚೇಚೆ ಆ ಥರ ಎಲ್ಲ ಏನಿಲ್ಲಪ್ಪ, ನಿಮ್ಮ ಮೇಲೆ ನಮಗೆ ಯಾವ ಕೋಪನೂ ಇಲ್ಲಪ್ಪ ಅಂತ ಪ್ರಮೀಳಾ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಅಮ್ಮ ಮೀನಾ ಯಾವಾಗಲೂ ಕೃಷ್ಣ ಬಗ್ಗೆ ಕೇಳ್ತಾನೆ ಇರ್ತಾಳೆ, ನೀವೇನಾದರೂ ನಮ್ಮ ಬಗ್ಗೆ ಕೋಪ ಮಾಡ್ಕೊಂಡಿದ್ರೆ, ಏನಾದ್ರು ಇದ್ದರೆ ಬೇಜಾರಿದ್ರೆ ಹೇಳಮ್ಮ ಅಂತ ಸೂರ್ಯ ಕೇಳ್ತಾನೆ. ಪ್ರಮೀಳಾ ಅವ್ರು ಹೇಳ್ತಾರೆ, ಆ ಥರ ಎಲ್ಲ ಏನೂ ಬೇಜಾರಿಲ್ಲಪ್ಪ ಅಂತ ಹೇಳ್ತಾರೆ. ಹಾಗಾದರೆ ಮನೆ ಅಡ್ರೆಸ್ ಆದರೂ ಕೊಡಿ ಅಮ್ಮ, ನಾನು ಮೀನಾ ಒಂದು ದಿವಸ ನಿಮ್ಮ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತೀವಿ ಅಂತ ಸೂರ್ಯ ಹೇಳ್ತಾನೆ. ಏಪ್ಪ ಆಯಿತು ತಗೋ ಅಂತ ಅಡ್ರೆಸ್ನ ಪ್ರಮೀಳಾ ಅವರು ಕೊಡ್ತಾರೆ ಸೂರ್ಯನಿಗೆ. ಅಷ್ಟರಲ್ಲೇ ಪ್ರಮೀಳಾಗೆ ರೋಹಿಣಿ ಫೋನ್ ಮಾಡ್ತಾಳೆ. ಪ್ರಮೀಳಾ ಅವ್ರು ಟೆನ್ಷನ್ ಮಾಡಿಕೊಂಡು, ಅಯ್ಯೋ ಕಲ್ಯಾಣಿ ಈಗಲೇ ಫೋನ್ ಮಾಡ್ತಿದ್ದಾಳಲ್ಲ, ಏನು ಮಾಡೋದು ಅಂತ ಅನ್ಕೋತಿರ್ತಾರೆ. ಸೂರ್ಯ, ಯಾರೋ ಅರ್ಜೆಂಟಾಗಿ ಫೋನ್ ಮಾಡ್ತಿದ್ದಾರೆ ಅನ್ಸುತ್ತೆ, ಅವಾಗಿಂದ ಮಾತಾಡಿ ಅಮ್ಮ ಅಂತ ಸೂರ್ಯ ಹೇಳ್ತಾನೆ. ಆಗ ಪ್ರಮೀಳಾ ಅವರಲ್ಲಿ, ಪರವಾಗಿಲ್ಲಪ್ಪ ನಮ್ಮ ಸಂಬಂಧಿಕರೇ ಅವರು, ಇವಾಗ ಕೃಷ್ಣಸ್ಗೆ ಟೈಮ್ ಆಗ್ತಿದೆ ಸ್ಕೂಲ್ಗೆ, ಅವನ್ನ ಫಸ್ಟ್ ಕರ್ಕೊಂಡು ಹೋಗ್ತೀನಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ಪ್ರಮೀಳಾ ಅವರು ಹೇಳ್ತಾರೆ. ಆಗ ಸೂರ್ಯ, ಸ್ಕೂಲ್ಗೆ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ ಅಮ್ಮ, ಅಲ್ಲಿ ತನಕ ನಾನು ಚಾಕ್ಲೇಟ್ ಕೊಡಿಸ್ಕೊಂಬರ್ತೀನಿ, ನೀವು ಮಾತಾಡಿ ಅಂತ ಸೂರ್ಯ ಹೇಳ್ತಾನೆ. ಪ್ರಮೀಳಾ ಅವ್ರು ಹೇಳ್ತಾರೆ, ಬೇಡಪ್ಪ ಅವರಮ್ಮ ಗೊತ್ತಾದರೆ ಬೈತಾರೆ, ಚಾಕ್ಲೇಟ್ ಐಸ್ ಕ್ರೀಮ್ ಏನು ಕೊಡಿಸ್ಬಾರ್ದು ಅಂತ ಹೇಳಿದ್ದಾಳೆ ಅಂತ ಪ್ರಮೀಳಾ ಹೇಳ್ತಾರೆ. ಕ್ರಿಶ್, ಆ ಥರ ಎಲ್ಲ ಏನೂ ಆಗಲ್ಲ ಇರೋ ಅಜ್ಜಿ, ನಾನು ಹೋಗಿ ಸೂರ್ಯ ಅಂಕಲ್ ಹತ್ರ ಹೋಗಿ ಚಾಕ್ಲೇಟ್ ಇಸ್ಕೊಂಬರ್ತೀನಿ ಅಂತ ಕ್ರಿಶ್ ಹೇಳ್ತಾನೆ. ಸೂರ್ಯ, ಮಗುನೂ ಆಸೆ ಪಡ್ತಿದ್ದಾನೆ, ನಾನು ಕರ್ಕೊಂಡೋಗಿ ಕೊಡಿಸ್ತೀನಮ್ಮ ಅಂತ ಸೂರ್ಯ ಕೃಷ್ಣ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಪ್ರಮೀಳಾ ಅವರು ಫೋನ್ನ ರಿಸೀವ್ ಮಾಡಿ ಮಾತಾಡ್ತಾ ಇರ್ತಾರೆ ಕಲ್ಯಾಣಿ ಜೊತೆ. ರೋಹಿಣಿ ಕೇಳ್ತಾಳೆ, ಯಾಕಮ್ಮ ಇಷ್ಟೊತ್ತಾದರೂ ನೀನು ಫೋನ್ ರಿಸೀವ್ ಮಾಡಿಲ್ಲ ಅಂತ ರೋಹಿಣಿ ಕೇಳ್ತಾಳೆ. ಆಗ ಪ್ರಮೀಳಾ ಅವರು, ಸೂರ್ಯ ಬಂದಿದ್ದ ಅದಕ್ಕೆ ಎತ್ತಕ್ಕಾಗಿಲ್ಲ ಅಂತ ಪ್ರಮೀಳಾ ಹೇಳ್ತಾರೆ. ರೋಹಿಣಿ ಶಾಕಿಂದ, ಏನಮ್ಮ ಹೇಳ್ತಿದ್ಯಾ, ಅವನ ಕೈಲಿ ಯಾಕಮ್ಮ ಸಿಗಾಕೊಂಡ್ರೆ ಅಂತ ರೋಹಿಣಿ ಕೇಳ್ತಾಳೆ. ಪ್ರಮೀಳಾ ಅವ್ರು ಹೇಳ್ತಾರೆ, ನಾನೇನು ಮಾಡಲಿ, ಸೂರ್ಯನ ಅವ್ರ ಅಪ್ಪನ ಕರ್ಕೊಂಬಂದಿದ್ದಂತೆ, ಅಷ್ಟರಲ್ಲಿ ನಾವು ಬಂದ್ವಿ, ಅದಕ್ಕೆ ನಮ್ಮನ್ನು ಮಾತಾಡಿಸ್ತಾ ಅಂತ ಪ್ರಮೀಳಾ ಹೇಳ್ತಾರೆ. ಆಗ ರೋಹಿಣಿ, ಏನಮ್ಮ ಹೇಳ್ತಿದ್ಯಾ, ನನಗೆ ಇರೋ ಟೆನ್ಷನ್ನೇ ಸಾಕಾಗ್ದಿರಾ ಇನ್ನೊಂದಷ್ಟು ಟೆನ್ಷನ್ ಕೊಡ್ತಿದ್ಯಲ್ಲಮ್ಮ ನೀನು ಅಂತ ರೋಹಿಣಿ ಹೇಳ್ತಾಳೆ. ಪ್ರಮೀಳಾ ಅವ್ರು ಹೇಳ್ತಾರೆ, ನಾನೇನು ಮಾಡೋಕ್ಕಾಗುತ್ತೆ, ಅವನೇ ಬಂದು ಮಾತಾಡಿಸ್ಬಾರ್ದ ಅಂತ ಪ್ರಮೀಳಾ ಹೇಳ್ತಾರೆ. ಆಗ ರೋಹಿಣಿ, ಸರಿ ನೀನೇನು ವಿಷಯ ಹೇಳಿಲ್ಲ ತಾನೆ ಅಂತ ರೋಹಿಣಿ ಕೇಳ್ತಾಳೆ. ಆಗ ಏನು ಹೇಳಿಲ್ಲ ಅಂತ ಪ್ರಮೀಳಾ ಅವ್ರು ಹೇಳ್ತಾರೆ. ರೋಹಿಣಿ ಹೇಳ್ತಾರೆ, ಕ್ರಿಶ್ ಎಲ್ಲಿ ಹೋದ ಅಂತ ರೋಹಿಣಿ ಕೇಳ್ತಾಳೆ. ಸೂರ್ಯ ಕೃಷ್ಣ ಚಾಕ್ಲೇಟ್ ಕೊಡ್ಸೋಕೆ ಕರ್ಕೊಂಡು ಹೋಗಿದ್ದಾನೆ ಅಂದಾಗ, ಯಾಕಮ್ಮ ಹಿಂಗೆ ಮಾಡ್ತೀಯ, ಮತ್ತೆ ಅವರಿಬ್ಬರನ್ನ ಯಾಕಮ್ಮ ನೀನು ಒಂದು ಮಾಡ್ತಾ ಇದೆಯಾ, ಯಾಕೆ ಕಳಿಸ್ತೆ ಅಂತ ರೋಹಿಣಿ ಬೈತಾಳೆ ಪ್ರಮೀಳಾ ಅವ್ರಿಗೆ. ಸರಿ ಆಯ್ತಮ್ಮ, ನೀನು ಸಂಜೆ ಕೃಷ್ಣ ಕರ್ಕೊಂಡು ಪೂಜಾ ಮನೆಗೆ ಬಂದ್ಬಿಡು, ನಾನು ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕು ಅಂತ ರೋಹಿಣಿ ಪ್ರಮೀಳಾ ಅವ್ರಿಗೆ ಹೇಳ್ತಾರೆ. ಆಗ ಪ್ರಮೀಳಾ ಅವರು, ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ಈ ಕಡೆ ಸೂರ್ಯ ಕೃಷ್ಣ ಕರ್ಕೊಂಬರ್ತಾನೆ. ಆಗ ಪ್ರಮೀಳಾ ಅವರು, ಸರಿ ಆಯ್ತಪ್ಪ ಸ್ಕೂಲು ಟೈಮ್ ಆಗ್ತಿದೆ ಅಂತ ಕೃಷ್ಣ ಕರ್ಕೊಂಡು ಪ್ರಮೀಳಾ ಅವರು ಹೋಗ್ತಾರೆ. ಸೂರ್ಯ, ಇನ್ನೂ 5 ನಿಮಿಷ ಟೈಮ್ ಇದೆಯಲ್ಲಮ್ಮ ಇರಮ್ಮ ಅಂತ ಸೂರ್ಯ ಹೇಳ್ತಾನೆ. ಆಗ 5 ನಿಮಿಷ ಮುಂಚೆನೇ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಪ್ಪ ಅಂತ ಕೃಷ್ಣ ಕರ್ಕೊಂಡು ಪ್ರಮೀಳಾ ಅವರು ಹೊರಟೋಗ್ತಾರೆ. ಈ ಕಡೆ ಪೂಜಾ ಮನೆಗೆ ಪೂಜಾ ಇಷ್ಟಪಡ್ತಿರೋ ಹುಡುಗ ಬರ್ತಾನೆ. ಆಗ ಪೂಜಾ ಮೀನಾ ಹೇಳಿದ ನೆನ್ಪು ಮಾಡಿಕೊಂಡು, ಅವ್ರ ಫೋನ್ನ ಇಸ್ಕೊಳ್ಳಿ, ನಿಮಗೆ ಅಷ್ಟೊಂದು ನಂಬಿಕೆ ಬರಬೇಕು ಅಂತ ಅಂದರೆ ಹೇಳಿರ್ತಾಳೆ ಮೀನಾ. ಅದೇ ರೀತಿಯಾಗಿ ಆ ಹುಡುಗನ ಹತ್ರ ಫೋನ್ನ ಇಸ್ಕೊಂಡು, ಒಂದು ದಿವಸ ನಾನು ಇಟ್ಕೋಬೋದಾ ಅಂತ ಪೂಜಾ ಕೇಳ್ತಾಳೆ. ಆಗ ಆ ಹುಡುಗ, ಅಲ್ಲ ನಾನು ನಿಮ್ಮನ್ನೇ ತುಂಬ ಇಷ್ಟಪಡ್ತಿದ್ದೀನಿ, ಲೈಫ್ ಲಾಂಗ್ ನಿಮ್ಮ ಜೊತೆನೇ ಇರಬೇಕಂತ ಇದ್ದೀನಿ, ಅಂಥದ್ರಲ್ಲಿ ನಾನು ನಿಮಗೆ ಒಂದು ದಿವಸ ಫೋನ್ ಕೊಡೋದಿಲ್ವಾ, ಇಟ್ಕೊಳ್ಳಿ ಪರವಾಗಿಲ್ಲ ಅಂತ ಹುಡುಗ ಫೋನ್ನ ಪೂಜಾ ಕೈಗೆ ಕೊಡ್ತಾನೆ. ಪೂಜಾ, ಪರವಾಗಿಲ್ವೇ, ಫೋನ್ ಕೇಳಿದ ತಕ್ಷಣ ಫೋನ್ ಕೊಡ್ತಿದ್ದಾರಲ್ಲ ಅಂತ ಖುಷಿ ಪಡ್ತಿರ್ತಾಳೆ ಪೂಜಾ ಒಳ್ಳೊಳಗಡೆನೆ. ಪೂಜಾ, ಸುಮ್ಮನೆ ಕೇಳಿದೆ ಅಷ್ಟೇ, ಏನು ಬೇಡ ಬಿಡಿ ಫೋನು ಅಂತ ಪೂಜಾ ಹುಡುಗನಿಗೆ ಹೇಳ್ತಾಳೆ. ಹುಡುಗ ಫೋನ್ ಇಸ್ಕೊಂಡು, ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ.
ಆಗ ಪೂಜಾ ಮೀನಂಗೆ ಫೋನ್ ಮಾಡ್ತಾಳೆ. ಮೀನಾ ಏನು ಹೇಳಿ ಪೂಜಾ ಅಂತ ಮೀನಾ ಕೇಳ್ತಾಳೆ. ಆಗ ಪೂಜಾ ಹೇಳ್ತಾಳೆ, ನಿಮ್ಮ ಹುಡುಗನ ಬಗ್ಗೆ ನಿಮಗೆ ನಂಬಿಕೆ ಬರಬೇಕು ಅಂದರೆ ಅವ್ರ ಹತ್ರ ಫೋನ್ ಇಸ್ಕೊಳ್ಳಿ, ಅವ್ರೇನಾದರೂ ನೀವು ಕೊಟ್ಟರೆ ಅವ್ರನ್ನ ನಂಬೋದು ಅಂತ ನೀವು ಹೇಳಿದ್ರಲ್ಲ, ಅದಕ್ಕೆ ನನ್ನ ಹತ್ರ ಫೋನ್ ಕೇಳಿದೆ, ಅವ್ರು ಕೊಡೋದಕ್ಕೆ ಬಂದರು ಅಂತ ಪೂಜಾ ಹೇಳ್ತಾಳೆ. ಆಗ ಅದೆಲ್ಲ ಕೇಳಿಸ್ಕೊಂಡು ಮೀನಾ, ಹಾಗಾದರೆ ಆ ಹುಡುಗ ಒಳ್ಳೆಯವನೇ ಆಗಿರ್ತಾನೆ, ಯಾಕಂದರೆ ಇವಾಗಿನ ಕಾಲದಲ್ಲಿ ಏನೇ ಒಂದು ಸೀಕ್ರೆಟ್ಗಳಿದ್ರೂ ಫೋನಲ್ಲೇ ಇರುತ್ತೆ, ಯಾರು ಫೋನ್ ಕೇಳಿದ ತಕ್ಷಣ ಕೊಡೋದಿಲ್ಲ, ಆ ಹುಡುಗ ಕೊಡ್ತಾ ಇದ್ದಾನೆ ಅಂದರೆ ಅವನು ಒಳ್ಳೆಯವನೇ ಆಗಿರ್ತಾನೆ ಅನಿಸುತ್ತೆ, ನೀವು ನಂಬೋದು ಅನಿಸುತ್ತೆ ಅವನ್ನ ಅಂತ ಮೀನಾ ಹೇಳ್ತಾಳೆ. ಆಗ ಅದನ್ನು ಕೇಳಿಸ್ಕೊಂಡು ಪೂಜಾ ತುಂಬ ಥ್ಯಾಂಕ್ಸ್ ಮೀನಾ ಅಂತ ಹೇಳ್ತಾಳೆ. ಆಗ ಮೀನಾ ಪರವಾಗಿಲ್ಲ ಪೂಜಾ ಅವರೇ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ಇನ್ನೊಂದು ಕಡೆ ಪ್ರಮೀಳಾ ಅವರು ಪೂಜಾ ಮನೆಗೆ ಬರ್ತಾಳೆ. ಆಗ ಪೂಜಾ ಪ್ರಮೀಳಾ ಅವರು ನೋಡ್ಬಿಟ್ಟು, ಏನಮ್ಮ ನೀವಿಲ್ಲಿ ಬಂದಿದ್ದೀರಾ, ಕೃಷ್ಣ ಬೇರೆ ಕರ್ಕೊಂಬಂದಿದ್ದೀರಾ ಅಂತ ಪೂಜಾ ಕೇಳ್ತಾಳೆ. ಆಗ ಪ್ರಮೀಳಾ ಅವ್ರು ಹೇಳ್ತಾರೆ, ಏನಿಲ್ಲಮ್ಮ ರೋಹಿಣಿ ಹೇಳಿದ್ರು ಇಲ್ಲಿ ಕರ್ಕೊಂಬ ಕೃಷ್ಣ ಅಂತ, ಅದಕ್ಕೆ ಬಂದೆ ಅಂತ ಪ್ರಮೀಳಾ ಹೇಳ್ತಾರೆ. ಆಗ ಪೂಜಾ, ಹೌದಾ ರೋಹಿಣಿ ಹೇಳಿದ್ಲಾ, ಬನ್ನಿಮ್ಮ ಒಳಗಡೆ ಅಂತ ಪ್ರಮೀಳಾ ಅವ್ರನ್ನ ಒಳಗಡೆ ಕರೀತಾಳೆ ಪೂಜಾ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.